ಮಂಗಳೂರಿನಲ್ಲಿ ಹಲವೆಡೆ ಧಾರಾಕಾರ ಮಳೆ ಆಗ್ತಾ ಇದೆ. ಮಳೆಗೆ ಹಲವು ಪ್ರದೇಶಗಳು ಜಲಾವೃತಗೊಂಡಿವೆ. ಮತ್ತೆ ಮುಳುಗಿದೆ ಪಂಪ್ ವೆಲ್ ವೃತ್ತ. ಮನೆ ಅಂಗಡಿಗಳಿಗೆ ಮಳೆ ನೀರು ನುಗ್ಗಿದೆ. ರಸ್ತೆಗಳಲ್ಲಿ ಭಾರೀ ಪ್ರಮಾಣದ ನೀರು ಹರಿದಾಡ್ತಾ ಇದೆ. ವಾಹನ ಸಂಚಾರಕ್ಕೆ ನೀರು ಅಡ್ಡಿಯಾಗಿದೆ. ಮಂಗಳೂರಿನ ಹಲವು ಪ್ರದೇಶಗಳು ಜಲಾವೃತವಾಗಿದೆ. ಮಂಗಳೂರಿನಲ್ಲಿ ಹಲವೆಡೆ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ. ಮಳೆಗೆ ಹಲವು ಪ್ರದೇಶಗಳು ಜಲಾವೃತವಾಗಿದೆ. ಮತ್ತೆ ಪಂಪ್ ವೆಲ್ ವೃತ್ತ ಮುಳುಗಿ ಹೋಗ್ತಾ ಇದೆ ಮಳೆ ನೀರಿಗೆ. ಮನೆ ಅಂಗಡಿಗಳಿಗೆ ಮಳೆ ನೀರು ಕೂಡ ನುಗ್ತಾ ಇದೆ. ರಸ್ತೆಗಳಲ್ಲಿ ಭಾರೀ ಪ್ರಮಾಣದ ನೀರು ವಾಹನ ಸಂಚಾರಕ್ಕೆ ಅಡ್ಡಿಯಾಗಿದೆ. ಮಂಗಳೂರಿನ ಹಲವು ಪ್ರದೇಶಗಳು ಇದೀಗ ಜಲಾವೃತವಾಗಿರುವಂತದ್ದು ದೃಶ್ಯಗಳಲ್ಲಿ ಗಮನಿಸ್ತಾ ಇದೀವಿ ನಾವು ಯಾವ ರೀತಿಯಾಗಿ ಮಳೆ ಆಗ್ತಾ ಇದೆ ಮಂಗಳೂರಿನಲ್ಲಿ ಅಂತ ಹೇಳಿ. ಮತ್ತೊಮ್ಮೆ ಪಂಪ್ ವೆಲ್ ವೃತ್ತದಲ್ಲಿ ಅತಿ ಹೆಚ್ಚು ಮಳೆಯಾಗಿರೋದ್ರಿಂದಾಗಿ ಅಲ್ಲಿ ಮನೆ ಅಂಗಡಿಗಳಿಗೆ ಮಳೆ ನೀರು ನುಗ್ಗಿ ಭಾರಿ ಅವಾಂತರವೇ ಸೃಷ್ಟಿಯಾಗಿದೆ. ಇನ್ನು ಕೂಡ ಮಳೆ ಮುಂದುವರಿಯುವಂತಹ ಸಾಧ್ಯತೆಗಳಿದೆ ಮಂಗಳೂರಿನಲ್ಲಿ. ಇನ್ನು ಜಿಲ್ಲೆಯ ಹಲವೆಡೆ ರಾತ್ರಿ ಇಡೀ ಮಳೆ ಸುರಿದಿದೆ. ಮತ್ತೆ ಕೆಟ್ಟಿಕಲ್ಲು ಗುಡ್ಡದಿಂದ ಮಣ್ಣು ಕುಸಿದು ಬಿದ್ದಿದೆ. ಮಂಗಳೂರು ಮೂಡುಬಿದಿರೆ ಕಾರ್ಕಳ ಸಂಪರ್ಕ ರಸ್ತೆ ಕೂಡ ಕಡಿತಗೊಂಡಿದೆ. ಮಳೆ ಜಾಸ್ತಿ ಆದರೆ ಮತ್ತೆ ಗುಡ್ಡ ಕುಸಿಯುವ ಭೀತಿ ಕೂಡ ಎದುರಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಗೆ ಇವತ್ತು ಕೂಡ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ನೆಮ್ಮೂರು ಬಳಿ ರಾಷ್ಟ್ರೀಯ ಹೆದ್ದಾರಿ 169ರಲ್ಲಿ ಮತ್ತೆ ಗುಡ್ಡ ಕುಸಿದಿದೆ. ಬದಲಿ ಮಾರ್ಗದಲ್ಲಿ ತೆರಳುವುದಕ್ಕೆ ವಾಹನ ಸವಾರರಿಗೆ ಪೊಲೀಸರು ಸೂಚನೆ ಕೊಟ್ಟಿದ್ದಾರಂತೆ. ಒಂದೇ ಸ್ಥಳದಲ್ಲಿ ಪದೇ ಪದೇ ಗುಡ್ಡ ಕುಸಿತಾ ಇದೆ. ಧಾರಾಕಾರ ಮಳೆಗೆ ನೆಮ್ಮಾರು ಬಳಿ ಗುಡ್ಡ ಕುಸಿತಲೇ ಇದೆಯಂತೆ. ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ತಾಲೂಕಿನ ನೆಮ್ಮಾರು ಗ್ರಾಮ ಅದು. ಜಾಗೃತಾ ಕ್ರಮವಾಗಿ ಬದಲಿ ಮಾರ್ಗದಲ್ಲಿ ಸಂಚಾರ ಮಾಡೋಕೆ ಸೂಚನೆಯನ್ನು ನೀಡಲಾಗಿದೆ. ಮಂಗಳೂರಿಗೆ ತೆರಳುವವರಿಗೆ ಬದಲಿ ಮಾರ್ಗದಲ್ಲಿ ಸಂಚಾರಕ್ಕೆ ಸೂಚನೆ ನೀಡಲಾಗಿದೆ. ಬಿದರಗೋಡು ಆಗುಂಬೆ ಉಡುಪಿ ಮಾರ್ಗದಲ್ಲಿ ಸಂಚಾರ ಮಾಡೋಕೆ ಸೂಚನೆ ಕೊಡಲಾಗಿದೆ. ಇದು ಮಳೆಯಿಂದಾಗಿರುವಂತಹ ಅವಾಂತರ. ಮಂಗಳೂರಿನ ಹಲವೆಡೆ ರಾತ್ರಿ ಇಡೀ ಸುರಿದಂತಹ ಭಾರೀ ಮಳೆಯಿಂದಾಗಿ ಕೆಟ್ಟಿಕಲ್ ಗುಡ್ಡದಿಂದ ಮಣ್ಣು ಕುಸಿತಾ ಇದೆ. ನಿರಂತರವಾಗಿ ಮಣ್ಣು ಕುಸಿತಾ ಇದೆಯಂತೆ. ಮಂಗಳೂರು ಮೂಡುಬಿದಿರೆ ಕಾರ್ಕಳ ಸಂಪರ್ಕ ರಸ್ತೆ ಅದು. ಆದರೆ ಮಳೆ ಜಾಸ್ತಿ ಆದರೆ ಮತ್ತೆ ಗುಡ್ಡ ಕುಸಿಯುವಂತಹ ಭೀತಿ ಇರುವಂತಹ ಹಿನ್ನೆಲೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಇವತ್ತು ಕೂಡ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ನೆಮ್ಮಾರು ಬಳಿ ರಾಷ್ಟ್ರೀಯ ಹೆದ್ದಾರಿ 169ರಲ್ಲಿ ಮತ್ತೆ ಗುಡ್ಡ ಕುಸಿತವಾಗಿರುವಂಥದ್ದು. ಬದಲಿ ಮಾರ್ಗದಲ್ಲಿ ತೆರಳುವುದಕ್ಕೆ ವಾಹನ ಸವಾರರಿಗೆ ಪೊಲೀಸರು ಸೂಚನೆ ಕೊಟ್ಟಿದ್ದಾರೆ. ಹೆದ್ದಾರಿ 169ರಲ್ಲಿ ಮತ್ತೆ ಗುಡ್ಡ ಕುಸಿತ ಆಗುವಂತಹ ಸಂಭವವೇ ಜಾಸ್ತಿಯಾಗಿದೆ. ಕಾರಣ ಅತಿ ಹೆಚ್ಚಿನ ಮಳೆ ಆಗ್ತಾ ಇದೆ. ಒಂದೇ ಸ್ಥಳದಲ್ಲಿ ಪದೇ ಪದೇ ಗುಡ್ಡ ಕುಸಿತಾ ಇರುವಂಥದ್ದು. ಧಾರಾಕಾರ ಮಳೆಗೆ ನೆಮ್ಮಾರು ಬಳಿ ಗುಡ್ಡ ಕುಸಿಯುವುದು ಮುಂದುವರಿತಾ ಇದೆ. ಹೀಗಾಗಿ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ತಾಲೂಕಿನ ನೆಮ್ಮಾರು ಗ್ರಾಮದಲ್ಲಿ ಆಗ್ತಾ ಇರುವಂತಹ ಒಂದು ಘಟನೆ ಇದು. ಮುಂಜಾಗ್ರತಾ ಕ್ರಮವಾಗಿ ಬದಲಿ ಮಾರ್ಗದಲ್ಲಿ ಸಂಚಾರ ಮಾಡೋಕೆ ಸೂಚನೆ ಕೊಟ್ಟಿದ್ದಾರೆ. ಮಂಗಳೂರಿಗೆ ತೆರಳುವವರಿಗೆ ಬದಲಿ ಮಾರ್ಗವನ್ನ ನೀವು ಅನುಸರಿಸಿ ಅಂತ ಹೇಳಿ ಈಗಾಗಲೇ ಗೈಡ್ಲೈನ್ಸ್ ಕೊಡಲಾಗಿದೆ. ಬಿದರಗೋಡು ಆಗುಂಬೆ ಉಡುಪಿ ಈ ಮಾರ್ಗದಲ್ಲಿ ನೀವು ಮಂಗಳೂರಿಗೆ ಹೋಗ್ಬೇಕಾಗಿ ಬರುತ್ತೆ. ನೆಮ್ಮಾರು ಬಳಿ ಬರಬೇಡಿ ಅಂತ ಹೇಳಿ ಬಹುಶಃ ರೋಡ್ ಬ್ಲಾಕ್ ಮಾಡಿದ್ದಾರೆ. ಕಾರಣ ಈಗಾಗಲೇ ಮಣ್ಣು ಕುಸಿದು ಹೋಗಿದೆ. ಮಂಗಳೂರಿನ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀವಿ. ಬಿದರಗೋಡು ಆಗುಂಬೆ ಉಡುಪಿ ಮಾರ್ಗದಲ್ಲಿ ಸಂಚಾರ ಮಾಡಕ್ಕೆ ಸೂಚನೆ ನೀಡಲಾಗಿರುವಂತದ್ದು. ಜಿಲ್ಲೆಯ ಹಲವೆಡೆ ರಾತ್ರಿ ಇಡೀ ಮಳೆ ಸುರಿತಾ ಇದೆ. ರಾತ್ರಿಯಿಂದಲೂ ಮಳೆ ಸುರಿದ ಪರಿಣಾಮ ನೆಮ್ಮಾರು ಮಾರ್ಗದಲ್ಲಿ ಗುಡ್ಡ ಕುಸಿತ ಸಂಭವಿಸಿದೆ. ರೋಡ್ ಬ್ಲಾಕ್ ಆಗಿದೆ. ಹೀಗಾಗಿ ಮಂಗಳೂರಿಗೆ ತೆರಳುವವರಿಗೆ ಬದಲಿ ಮಾರ್ಗವನ್ನ ಅನುಸರಿಸಿ ಯಾವುದೇ ರೀತಿಯ ಅವಘಡ ಯಾವಾಗ ಬೇಕಾದರೂ ಆಗಬಹುದು. ವೆಹಿಕಲ್ಗಳು
ಹಾಗಾಗಿ ಓಡಾಡೋದು ಬೇಡ, ಮಳೆ ಕಡಿಮೆ ಆಗೋವರೆಗೂ ಅನ್ನುವಂತಹ ಒಂದು ಸೂಚನೆಯನ್ನು ನೀಡಲಾಗಿರುವಂತದ್ದು. ಕರಾವಳಿ ಭಾಗದಲ್ಲಿ ಜೂನ್ 16ರವರೆಗೂ ಕೂಡ, ನಾಳೆವರೆಗೂ ಕೂಡ ಇದೇ ರೀತಿ ಮಳೆ ಮುಂದುವರಿಯುವಂತಹ ಸಾಧ್ಯತೆಗಳಿದೆ. ಹೀಗಾಗಿ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ.